ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ ಹತ್ತಿ ಮುರಿಬೇಡಿ ಇದು ಗಿಡ ಬೇಕು ನೋಡಿ. ಇದು ಕರಿ ಹತ್ತಿ ಹೆಂಗೆ ನೋಡ್ಬೇಕು ಗೊತ್ತಾ? ಹೆಂಗೆ ನೋಡೋದು ಗೊತ್ತಾ? ಇಟ್ಕೊಳ್ಳಿ ಈ ಫೋನ್ ತೋರಿಸ್ತೀನಿ. ಹಂಗೆ ಇಟ್ಕೊಳ್ಳಿ. ಕರಿ ಹತ್ತಿ ನೋಡಿ, ಈ ಥರ ಕರಿ ಹತ್ತಿ ಇರಬೇಕು ಬೀಜ. ಇದು ನಮಸ್ತೆ ವೀಕ್ಷಕರೇ, ನೋಡಿ ಇವತ್ತೊಂದು ವಿಶೇಷವಾದ ಒಂದು ಮೂಲಿಕೆಗಳನ್ನ ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ನೋಡಿ, ಕರಿ ಹತ್ತಿ ನಿಮಗೆಲ್ಲರೂ ಸಿಕ್ಕರೆ ನಮ್ಮ ಹತ್ರ ಇದೆ, ಬೇಕಾದ್ರೆ ಕೊಡೋಣ, ತೊಂದರೆ ಇಲ್ಲ. ಆದರೆ ಯಾರಿಗಾದರೂ ನಿಮ್ಮ ಭಾಗದಲ್ಲಿ ಸಿಕ್ಕರೆ ಕರಿ ಹತ್ತಿನ ನೀವು ನೋಡಿ, ಕರಿ ಹತ್ತಿನ ಬತ್ತಿ ಮಾಡಿಕೊಂಡು ಯಾವುದೇ ಎಣ್ಣೆಯಲ್ಲಾಯಿತು ಮನೆಯಲ್ಲಿ ದೀಪ ಹಚ್ಚೋದ್ರಿಂದ, ದೇವಸ್ಥಾನಗಳಲ್ಲಿ ದೀಪ ಹಚ್ಚೋದ್ರಿಂದ ಶಾಂತಿ, ನೆಮ್ಮದಿ, ವಾತಾವರಣ ಸೃಷ್ಟಿಸುತ್ತೆ ಅಂತ ಶಕ್ತಿ ಆ ಕರಿ ಹತ್ತಿಗಿದೆ. ಆಮೇಲೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಏನಪ್ಪ ಅಂದರೆ ಇವತ್ತಿನ ದಿವಸ ಅಂಜನ, ಸರ್ವಾಂಜನ, ಬಾಲಾಂಜನ ಎಲ್ಲಾನು ಜನ ಮಾಡ್ತಾವ್ರೆ, ಫೇಲ್ ಆಗ್ತಾರೆ. ಯಾಕೆ ಅಂದರೆ ನಿಮಗೆ ಮೇನ್ ಬೇಕಾಗಿರೋದೇ ಈ ಕರಿ ಹತ್ತಿ. ಈ ಕರಿ ಹತ್ತಿಯಿಂದಾನೇ ಅಂಜನ ಸೃಷ್ಟಿಯಾಗೋದು. ಈ ಕರಿ ಹತ್ತಿ ಇಲ್ಲದೆ ನೀವೇನೇ ಪ್ರಯತ್ನ ಪಟ್ಟರೂ ಅಂಜನ ಆಗೋದಿಲ್ಲ. ಏನು ಹಾಗಾದರೆ ಕರಿ ಹತ್ತಿ ಅಂಜನ ಅಂದರೆ ಏನು ಅಂದರೆ, ಇವತ್ತು ಕರಿ ಆಕಳು, ಫುಲ್ಲು ಕರಿ ಆಕಳು ಎಲ್ಲಿ ಸಿಗುತ್ತೋ ನೋಡಿ, ಅದ್ರ ಬೆಣ್ಣೆ ತಗೊಳ್ಳಿ, ಅಂದರೆ ಹಾಲು ಕರೆದು ಬೆಣ್ಣೆ ಮಾಡಿ ತುಪ್ಪ ತಗೊಳ್ಳಿ. ಆ ತುಪ್ಪದಲ್ಲಿ ಈ ಕರಿ ಹತ್ತಿನ ಎದ್ದು ಕಾಡಿಗೆ ಹಿಡಿಬೇಕು. ಅಂದರೆ ದೀಪ ಉರಿಬೇಕಾದ್ರೆ ಅದಕ್ಕೆ ತಟ್ಟೆನೋ ಎಲೆನೋ ಲಿಂಬೆಹಣ್ಣು ಏನೋ ಒಂದು ಕಾಡಿಗೆ ಹಿಡಿದಾಗ ಅಲ್ಲಿ ಶೇಖರಣೆ ಆಗುತ್ತೆ. ಆ ಶೇಖರಣೆನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಆಗ ನಮಗೆ ಅದು ಅಂಜನವಾಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಸಿದ್ಧಿ ಮಂತ್ರ, ವಿಘ್ನೇಶ್ವರನ ಸಿದ್ಧಿ ಮಂತ್ರ, ಅದನ್ನು ಬಳಸಿ ನೀವು ಅಂಜನನ ಮಾಡ್ಕೊ. ಇದು ವಾಸ್ತವ, ಒಂದು ವನಸ್ಪತಿಯಿಂದ ಮಾಡ್ಕೊಳ್ತಕ್ಕಂಥ ವಾಸ್ತವ. ನೋಡಿ, ನಿಮಗೆ ಬಿಳಿ ಈಶ್ವರ ಬಳ್ಳಿ, ಕರಿ ಈಶ್ವರ ಬಳ್ಳಿ ಕೇಳಿರ್ತೀರಾ, ಆದರೆ ಎರಡು ಒಂದೇ ವಿಡಿಯೋದಲ್ಲಿ ಯಾರು ತೋರಿಸೋ ಪ್ರಯತ್ನ ಮಾಡಿರಲ್ಲ. ನಮ್ಮ ಅದೃಷ್ಟ ಅದು ಸಿಕ್ಕಿದೆ, ನಿಮಗೆ ತೋರಿಸಿದ್ದೀವಿ. ನೋಡಿ, ಬಿಳಿ ಈಶ್ವರ ಬಳ್ಳಿ ಹೇಗಿರುತ್ತೆ ಅಂತಲೂ ತೋರಿಸಿದ್ದೀನಿ, ಕರಿ ಈಶ್ವರ ಬಳ್ಳಿ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ. ಕರಿ ಈಶ್ವರ ಬಳ್ಳಿ ತೊಟ್ಲುಗಳು, ಅದೇನು ತೊಟ್ಲು ಥರ ಇದೆಯಲ್ಲ, ಅದು ಫುಲ್ಲು ಬ್ಲಾಕ್ ಕಲರಲ್ಲಿರುತ್ತೆ. ಬಿಳಿ ಈಶ್ವರ ಬಳ್ಳಿ ಬಂದು ಅದೇ ತೊಟ್ಲು ಫುಲ್ಲು ಬೆಳ್ಳಗಿರುತ್ತೆ. ಅದೆರಡು ವಿಡಿಯೋ ನಿಮಗೆ ಕಣ್ಮುಂದೆ ತೋರಿಸಿದ್ದೀನಿ. ಮೊದಲನೇದು, ಎರಡು ಏನು ಕೆಲಸ ಮಾಡ್ತವೆ? ಎರಡು ಒಂದೇ ಕೆಲಸ ಮಾಡುತ್ತೆ. ಯಾವುದರಲ್ಲಿ? ಆಯುರ್ವೇದದಲ್ಲಿ ಎರಡು ಒಂದೇ ಕೆಲಸ ಮಾಡುತ್ತೆ. ಏನು ಕೆಲಸ ಮಾಡುತ್ತೆ? ಸರ್ಪ, ಚೇಳು, ವಿಷಜಂತುಗಳು ಕಚ್ಚಿದಾಗ ಅದರ ಎಲೆಯನ್ನು ತಗೊಂಡು ರಸ ಮಾಡಿ ಆ ಜಾಗಕ್ಕೆ ಬಿಡಬೇಕು. ಅದರ ಬೇರನ್ನು ಸ್ವಲ್ಪ ಗಂಧ ಥರ ತೆಗೆದು ನಾಲ್ಗೆ ಮೇಲೆ ಹಚ್ಚೋದ್ರಿಂದ ಆ ವಿಷ ಎಲ್ಲ ಇಳಿದು ಹೋಗುತ್ತೆ ಅಂತ ಶಾಸ್ತ್ರ ಸಂಪ್ರದಾಯಗಳು ಹೇಳ್ತವೆ. ಹಾಗೆ ಜಾಸ್ತಿ ಯಾರು ಅದನ್ನು ನೆಕ್ಕಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ಜಾಸ್ತಿ ಆದರೆ ವಾಮಿಂಟ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ನಮ್ಮ ಏನು ಆಯುರ್ವೇದಿಕ್ ಪಂಡಿತರಿರ್ತಾರೆ, ಅಲ್ಲಿ ಸುತ್ತಮುತ್ತ ಜನ ಇರ್ತಾರೆ, ಅವ್ರಿಗೆ ಯಾರಿಗಾರ ಅದ್ರ ಬಗ್ಗೆ ವಿಚಾರ ಮಾಡಿಕೊಂಡು ತಿಳ್ಕೊಂಡು ಬಳಸೋದು ಉತ್ತಮ. ನಾನು ದೇಹದೊಳಗೆ ಹೋಗ್ತಕ್ಕಂಥ ವಿಚಾರಗಳನ್ನು ಜಾಸ್ತಿ ಯಾರಿಗೂ ಹೇಳಕ್ಕೆ ಹೋಗಲ್ಲ, ಆದರೆ ದೇಹದ ಹೊರಗಡೆ ಲೇಪನ ಮಾಡ್ತಕ್ಕಂಥ ವಿಚಾರಗಳನ್ನು ನಾನು ಹೇಳ್ಕೊಡ್ತೀನಿ. ಯಾಕೆಂದರೆ ಆಯುರ್ವೇದವನ್ನು ತಿಳಿದಿರ್ತಕ್ಕಂಥವ್ರಿಗೆ ಅದರ ಸಂಪೂರ್ಣ ಮಾಹಿತಿನ ತಿಳ್ಕೊಂಡು ನೀವು ಮಾಡೋದು ಉತ್ತಮ ಅಂತ ನಾನು ಹೇಳೋದು. ಹಾಗೆ ನೋಡಿ, ಒಂದು ಮಾತ್ರ ನಿಮ್ಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ತಾಂತ್ರಿಕದಲ್ಲಿ ಬಿಳಿ ಈಶ್ವರ ಬಳ್ಳಿ ಕೆಲಸನೇ ಬೇರೆ, ಕರಿ ಈಶ್ವರ ಬಳ್ಳಿ ಕೆಲಸನೇ ಬೇರೆ. ಬಿಳಿ ಈಶ್ವರ ಬಳ್ಳಿ ಕೆಲವೊಂದು ಚಿನ್ನ ಬೆಳ್ಳಿ ಮಾಡ್ತಕ್ಕಂಥ ಒಂದು ಕೆಲಸಗಾರರಿಗೆ ಅದು ಉಪಯುಕ್ತ. ಅದು ಹೇಗೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ, ಆದರೆ ಅದು ಉಪಯುಕ್ತ ಅಷ್ಟೇ. ಹಾಗಿರುವ ಸಂದರ್ಭದಲ್ಲಿ ನೀವು ಅದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗಲಿ. ಆ ಈಶ್ವರ ಬಳ್ಳಿಯನ್ನು ಬಿಳಿದಾದರೂ ಕರಿದಾದರೂ ಯಾವುದಾದ್ರೂ ಆಯಿತು, ಮನೆಗೆ ನೀವು ಯಾವ ಥರ ಒಂದು ದಿವಸ ಹೋಗಿ ಅದಕ್ಕೆ ದಾರ ಕಟ್ಟಿ, ಅರಿಶಿನ ದಾರ ಕಟ್ಟಿ, ಪೂಜೆ ಮಾಡಿ, ನೀರು ಸ್ವಲ್ಪ ಹಾಲು ತುಪ್ಪ ಬಿಟ್ಟು, ತಾಯಿ ನಮ್ಮ ಮನೆ ಸಮಸ್ಯೆ ಪರಿಹಾರಕ್ಕೆ ನಿನ್ನನ್ನು ಒಯ್ತಾ ಇದ್ದೀನಿ, ನನ್ನ ಕಾಪಾಡಬೇಕಮ್ಮ ಅಂತ ಹೇಳಿ ಅದನ್ನು ಮಾರನೇ ದಿವಸ ಹೋಗಿ ಸೇಮ್ ಅದೇ ಪ್ರಧಾನದಲ್ಲಿ, ಅಂದರೆ ಚಪ್ಪಲಿ ಗಿಪ್ಲಿ ಹಾಕಬಾರ್ದು, ಚಪ್ಪಲಿ ಬಿಟ್ಟು ಹೋಗಿ ಸಾಯಂಕಾಲ ಹೋಗಿ ನೋಡ್ಕೊಂಡು ಬಂದಿರಬೇಕು, ಚಪ್ಪಲಿ ಬಿಟ್ಟು ಹೋಗಬೇಕು, ಪೂಜೆ ಮಾಡಬೇಕು. ಆಮೇಲೆ ಮತ್ತೆ ಬೆಳಗಿನ ಜಾವದಲ್ಲಿ ಚಪ್ಪಲಿ ಬಿಟ್ಟು ಮಾತಾಡದೆ ಹೋಗ್ಬಿಟ್ಟು, ತಾಯಿ ನನ್ನನ್ನು ಮನೆ ರಕ್ಷಣೆ ಮಾಡಮ್ಮ ಅಂತೇಳಿ ಆ ತಾಯಿನ ಕೇಳಿಕೊಂಡು ಅದನ್ನು ಬೇರು ಸಮೇತ ಕಟ್ಟಾಗ್ದ ಹಾಗೆ ಬೇರು ಸಮೇತ ತೊಗೊಂಡು ಬಂದು ಮನೆ ಬಾಗಿಲುಗಳಲ್ಲಿ, ಅಂಗಡಿಗಳಲ್ಲಿ ಅದನ್ನು ಸ್ಥಾಪನೆ ಮಾಡೋದ್ರಿಂದನೂ ಕೂಡ ನಮಗೆ ಎಷ್ಟೋ ಸಮಸ್ಯೆಗಳು ದೂರವಾಗ್ತವೆ. ಈಶ್ವರಿ ತಾಯಿ ಶಕ್ತಿ ಅದು ಅಲ್ವಾ, ಅದನ್ನು ಬಳಸ್ಕೊಳ್ಳಿ, ಅದರ ಉಪಯೋಗ ಅದು. ಹೀಗೂ ಇನ್ನೂ ಸಾಕಷ್ಟು ಹಲವಾರು ವಿಷಯಗಳಿಗೆ ಬರ್ತಕ್ಕಂಥ ಅತ್ಯಮೂಲ್ಯವಾದ ಒಂದು ಅದು ವನಸ್ಪತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೂ ಹೆಚ್ಚಿನ ವಿಷಯಗಳು ಅಂದರೆ ಅವೆಲ್ಲ ನನಗೆ ಹೋಗೋ ದಾರಿಯಲ್ಲಿ ಸಿಕ್ತು, ನಿಮಗೆ ತೋರಿಸ್ಬಿಟ್ಟೆ. ಆದರೆ
ಇನ್ನೂ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮೂಲಿಕೆಗಳು ನಿಮಗೆ ನಾನು ಪರಿಚಯಿಸೋದಿದೆ, ಅದನ್ನು ನಾನು ಪರಿಚಯಿಸ್ಕೊಡ್ತೀನಿ.